ಭಾರಿ ಮಳೆಯಿಂದ ಈಗಾಗಲೇ ಗೋಡೆ ಕುಸಿದು ಮಂಗಳೂರಿನಲ್ಲಿ 3 ಸಾವನ್ನಪ್ಪಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಪ್ರಕೃತಿ ವಿಕೋಪ ನಿರ್ವಹಣೆ ಉಸ್ತುವಾರಿ ಸಚಿವರಾದಂಥ UT ಖಾದರ್ ಅವರಿದ್ದಾರೆ. ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಂಗಳೂರಿನ ಘಟನೆ ನಿಮಗೆ ಗಮನಕ್ಕೆ ಬಂದಿದೆ ಅಂತ ಏನಾಯ್ತು ಸರ್ ಇನ್ಸಿಡೆಂಟ್? ಬಹುಶಃ ನಾನು ನಿನ್ನೆ ನಮ್ಮ ರಾಷ್ಟ್ರೀಯ ಮಟ್ಟದ ಆರೋಗ್ಯ ಸಚಿವರುಗಳ ಮೀಟಿಂಗ್ ಮತ್ತು ಕೇಂದ್ರ ಸಚಿವ ಮೀಟಿಂಗ್ ಇತ್ತು. ಬಹುಶಃ ಇವತ್ತು ನನಗೆ ಬೆಳಿಗ್ಗೆ ಇವತ್ತು ಈ ಮಾಹಿತಿಯನ್ನು ನಾನು ಬಹುಶಃ ಡೆಲ್ಲಿಯಿಂದ ಬರ್ತಾ ಇರೋ ಸಂದರ್ಭ ಮಾಹಿತಿ ಬಂದಿದೆ. ಅದು ಬಹುಶಃ ಇವತ್ತು ಕೂಲಿ ಕಾರ್ಮಿಕರು ಬೇರೆ ರಾಜ್ಯದವರು ಬಹುಶಃ ಅಲ್ಲಿ ಬಾಡಿಗೆಗೆ ಮನೆ ಮಾಡಿಕೊಂಡಲ್ಲಿ ನಿಲ್ತಾ ಇದ್ದಾರೆ, ಹಳೆಯದಾದ ಮನೆ. ಸೊ ಮೇಲಿಂದ ಬಂದ ನೀರು ಕಾಂಪೌಂಡ್ ಒಳಗೆ ಬಿದ್ದು ಕಾಂಪೌಂಡ್ ಈ ಮನೆಗೆ ಬಿದ್ದಾಗ ಮನೆ ಕೂಡ ಹಳೆತಾದ ಮನೆ ಆದ ಕಾರಣ ಅದು ಮನೆ ಬಿದ್ದಿದೆ. ಸುಮಾರು 15 ಜನ ಬಹುಶಃ ಮನೆಯಲ್ಲಿ ಇದೆ ಅಂತ ಇದ್ರ ಮಾಹಿತಿ ನನಗೆ. ಅದರಲ್ಲಿ ಕುಟುಂಬ ಸಮೇತರಾಗಿ 6 ಜನ ಬಹಳ ಸೀರಿಯಸ್ ಆಗಿದ್ದರು. ಅದನ್ನು ಬಹುಶಃ ತಕ್ಷಣ ಊರವರು ಅಧಿಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅದಾದ 3 ಜನ ಇವತ್ತು ಅಗಲಿದ್ದಾರೆ. ಅದ ಕಾರಣ ಅತ್ಯಂತ ನೋವಿನ ನಮಗೆಲ್ಲ ವಿಚಾರ. ಈಗ ಏನಾದರೂ ಪರಿಹಾರ ಘೋಷಣೆ ಮಾಡೋದು ಆ ಥರದ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ ಹೇಗೆ? ಅಲ್ಲ, ನಾನು ಅದಕ್ಕಾಗಿ ನನ್ನ ಎಲ್ಲ ಕಾರ್ಯಕ್ರಮ ರದ್ದುಪಡಿಸಿ ನಾನು ಈಗಾಗಲೇ ಮಂಗಳೂರಿಗೆ ಈಗ 2 ಫ್ಲೈಟ್ ನಮಗೆ ಬೆಳಿಗ್ಗೆ ಬಂದಾಗ ಕನೆಕ್ಟಿಂಗ್ ಫ್ಲೈಟ್ ಇರಲಿಲ್ಲ. ಈಗ ನೆಕ್ಸ್ಟ್ ಫ್ಲೈಟಲ್ಲಿ ನಾನು ಇವತ್ತು ಹೋಗ್ತಾ ಇದ್ದೇನೆ. ನೋಡಿಕೊಂಡು ಆ ಗೌರವಪೂರ್ವಕವಾಗಿ ಪವಿತ್ರದಿಂದ ಬಹುಶಃ ಅಂತ್ಯ ಸಂಸ್ಕಾರ ಮಾಡಿ ಕುಟುಂಬ ಇಲ್ಲೇ ಆದರೆ ಇರಲಿ ಅಥವಾ ಊರಿಗೆ ಕಳಿಸುವಂಥ ವ್ಯವಸ್ಥೆ ನಾವು ಮಾಡುವಂಥದ್ದು. ಯಾರು ಚಿಕಿತ್ಸೆ ಪಡಿತಿದ್ದಾರೆ ಅವರು ಗುಣಮುಖರಾಗಲಿಕ್ಕೆ ಅವರ ಚಿಕಿತ್ಸೆ ಇವತ್ತು ನೋಡುವಂಥದ್ದು. 3ನೇದು ನಿಯಮನ ಸರ್ಕಾರ ಏನು ಪರಿಹಾರ ಇದೆಯಾ ಪರಿಹಾರ ಖಂಡಿತವಾಗಿಯೂ ನಾವು ಕೊಡ್ತೇವೆ. ಪ್ರತಿಯೊಂದು ಪ್ರಾಣ ಕೂಡ ಮಹತ್ವ ಇದೆ. ಅದು ನಮ್ಮ ರಾಜ್ಯದಿರಲಿ ಹೊರಗಿನ ರಾಜ್ಯದ ಯಾರೇ ಇರಲಿ ಪ್ರತಿಯೊಂದು ಆ ಒಂದು ಪ್ರಾಣಕ್ಕೂ ಒಂದು ಮಹತ್ವ ಆದ ಕಾರಣ ಅದನ್ನು ಭಾಳ ಅದು ಪ್ರಾಮುಖ್ಯತೆಯನ್ನು ಅದನ್ನು ಪರಿಗಣಿಸ್ತೇವೆ. ಮತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಮಾತಾಡಿಕೊಂಡು ಸೂಚಿಸಿ ಅಲ್ಲಿ ಹೋಗಿ ಏನಾಗಬೇಕು ವ್ಯವಸ್ಥೆ ಅಂತೇಳಿ ಅದೆಲ್ಲ ಮಾಡಲಿಕ್ಕೆ ಅವರು ಸೂಚಿಸಿದ್ದಾರೆ. ನಾನು ಕಂದಾಯ ಸಚಿವರಾಗಿರುವಂಥ ಪರಮೇಶ್ವರಿಗೆ ಎಲ್ಲ ವಿಚಾರ ಕೂಡ ತಿಳಿಸಿದ್ದೇನೆ. ಸರ್, ಈಗ ಈ ಮಳೆಗಾಲ ಶುರುವಾಗಿದೆ, ಈಗ ಅವಾಂತರ ಕೂಡ ಸೃಷ್ಟಿಯಾಗಿ ನೀವು ಕೂಡ ಈಗ ಉಸ್ತುವಾರಿ ನಿರ್ವಹಣೆ ಸಚಿವರಿದ್ದೀರಿ. ಈಗ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಭೆಗೆ ನಡೆಸ್ತೀರಾ ಹೇಗೆ? ಅಲ್ಲಿ ನೋಡಿ, ಪ್ರಕೃತಿ ವಿಕೋಪದಲ್ಲಿ 2 ಟೈಪ್ ಇದೆ. ಒಂದು ಈ ಪ್ರಕೃತಿ ವಿಕೋಪ ಕೆಲವೊಂದು ಪರಿಸರವಾಗಿ ಅದು ಎಲ್ಲಿ ಆಗ್ತದೆ, ಹೇಗೆ ಆಗ್ತದೆ, ಯಾವಾಗ ಆಗ್ತದೆ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಕೂಡ ಆಗಬಾರ್ದಂತೆ ನಮ್ಮೆಲ್ಲರ ಪ್ರಾರ್ಥನೆ. ಒಂದು ಆದಂಥ ಸಂದರ್ಭದಲ್ಲಿ ಆ ಕುಟುಂಬ ಜೊತೆ ಸರ್ಕಾರ ಇದ್ದುಕೊಂಡು ಅವರಿಗೆ ಆ ಒಂದು ನೋವಿನಲ್ಲಿ ಅವರ ಜೊತೆ ಇದ್ದುಕೊಂಡು ಇದ್ದಂಥ ನೋವು ಆದಷ್ಟು ಕಡಿಮೆ ಮಾಡುವ ಜವಾಬ್ದಾರಿ ಇದು ನಮ್ಮ ಜವಾಬ್ದಾರಿ. ಬೇರೆಯವರಿಗೆ ಸವಲತ್ತನ್ನು ಕೊಟ್ಟು 2ನೇದು ಜನರ ತಪ್ಪಿಂದ ಆಗುವಂಥ ಅನಾಹುತಗಳು ಭಾಳಷ್ಟಿದೆ. ಅದು ಸರ್ಕಾರವೇ ಅವರಿಗೆ ಜೋರು ಮಾಡೋಕ್ಕಿಂತಲೂ ಅವರು ಅದನ್ನು ಅರ್ಥ ಮಾಡಿಕೊಳ್ಳಿ. ಅವರ ಮನೆಯ ಪಕ್ಕದಲ್ಲಿ ಏನಾದರೂ ಇವತ್ತು ಕೆಳಗಿನ ಮನೆಯವರಿಗೆ ತೊಂದರೆ ಆಗ್ತದಂತ ಆ ಭಾವನೆ ಇದ್ದಾಗ ಆ ಮೇಲಿದ್ದ ಮನೆಯವರು ಭಾಳ ಜಾಗ್ರತೆ ವಹಿಸಿಕೊಂಡು ಆಗದ ರೀತಿ ನೋಡಿಕೊಳ್ಬೇಕು. ಅಥವಾ ಕೆಳಗೆ ಈ ಮನೆ ಇದೆ, ಮೇಲೆ ಗುಡ್ಡ ಇದೆ, ಅದು ಇವತ್ತು ನಾನು ಜರಿದಂತ ಅವರು ತಾತ್ಕಾಲಿಕವಾಗಿ ಆದರೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು. ಏನಾದರೂ ಇನ್ನೊಬ್ಬರ ತೊಂದರೆಯಿಂದಾಗಿ ಇನ್ನೊಬ್ಬರಿಗೆ ಏನೋ ತೊಂದರೆ ಆದರೆ ಆಗ ಯಾರು ಇವತ್ತು ಅದಕ್ಕೆ ಅಲ್ಲಿ ಕಾರಣಕರ್ತರಾದರೆ ಅವ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ತದೆ. ಈಗ ಮನೆ ಸಂಪೂರ್ಣವಾಗಿ ಬಿದ್ದೋಗಿದೆ, ನೀವು ಗಮನಿಸಿದ್ರೆ ಅವರಿಗೇನಾದರೂ ಸದ್ಯ ತಾತ್ಕಾಲಿಕ ವ್ಯವಸ್ಥೆ ಮಾಡಲಿಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ? ನಾನು ಹೇಳಿದ ತಕ್ಷಣ ನಾನು ಇವತ್ತು ಹೋಗ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಹೋಗಿ ಕೂತ್ಕೊಂಡು ರಿವ್ಯೂ ಮಾಡಿ ಏನು ಮಾಡ್ಬೋದು ಅಂತೇಳಿ ನಾನು ಸೂಕ್ತ ವ್ಯವಸ್ಥೆ ನಾನು ಖಂಡಿತವಾಗಿ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ. ಅದು ಏನೆಲ್ಲ ಸೂಕ್ತ ವ್ಯವಸ್ಥೆ ಮಾಡಬೇಕಾ ಅದನ್ನು ಮಾಡಿಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದ UT ಖಾದರ್ ಅವರ ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮತ್ತು ಕಂದಾಯ ಸಚಿವರ ಜೊತೆ ಮಾತನಾಡಿದ್ದೀನಿ. ನನಗಾಗಲೇ ಮಂಗಳೂರಿಗೆ ಹೋಗಿ ಪ್ರವಾಸವನ್ನು ಮಾಡಿ ಅಲ್ಲಿ ಏನಾಗಿದೆ ಆ ಘಟನೆ ಬಗ್ಗೆ ತಿಳಿದುಕೊಂಡು ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ತೀವಿ ಮತ್ತು ಅವರಿಗೆ ಏನು ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಆ ಒಂದು ಪರಿಹಾರವನ್ನು ಕೂಡ ಕೊಡ್ತೀವಿ. ಮಳೆಯಿಂದ ಆಗಿರುವಂಥ ಅನಾಹುತಗಳಿಗೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಲಿಕ್ಕೂ ಕೂಡ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದೀವಿ ಮಾಹಿತಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.